ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ 19ನೇ ಕಂತಿಗಾಗಿ ಕಾಯ್ತಾ ಇರ್ತಕ್ಕಂತಹ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಅಂತ ಅನ್ಬೋದು. ಹೌದು ಸ್ನೇಹಿತರೆ, 19ನೇ ಕಂತಿನ 2500 ಕೋಟಿ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಲ್ರೆಡಿ ಆಗಿದೆ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅದನ್ನ ಹೇಳ್ತೀನಿ ನಾನು ಮುಖ್ಯವಾಗಿ. ಸೊ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಹಣ ಬರೋದಿದೆ, ಮೊದಲನೇ ದಿನ ಎರಡನೇ ದಿನ ಯಾವ ಯಾವ ಮಹಿಳೆಯರಿಗೆ ಹಣ ಜಮಾ ಆಗತ್ತೆ, ಪ್ರತಿಯೊಂದು ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಅದೇ ರೀತಿಯಾಗಿ ಎಷ್ಟು ಹಣ ಈಗಾಗಲೇ ರಿಲೀಸ್ ಆಗಿದೆ, ಮತ್ತೆ ಈಗ ಇನ್ನೂವರೆಗೂ ಕೂಡ ಎಲ್ಲಿಗೆ ಇದೆ, ಇನ್ನು ಯಾವಾಗ ಜಮಾ ಆಗತ್ತೆ, ಈ ಎಲ್ಲ ನೋಡೋಣ ಒಂದೊಂದಾಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಪ್ರತಿಯೊಬ್ರು ಕೂಡ ವೇಟ್ ಮಾಡ್ತಾ ಇದ್ರಿ, ಯಾಕಂದ್ರೆ ಆ ಒಂದು ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದಂತಹ ಒಂದು ಸದ್ದು ಮಾಡ್ತಕ್ಕಂತಹ ಸ್ಕೀಮ್ ಅಂತ ಹೇಳ್ಬೋದು. ಸೊ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಗೃಹಲಕ್ಷ್ಮಿ ಹಣ ಈ ರೀತಿ ಹಣ ಜಮಾ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಇದರಿಂದ ಮಹಿಳೆಯರ ಸಬಲೀಕರಣಕ್ಕೆ ಹೆಲ್ಪ್ ಆಗ್ತಾ ಇದೆ, ಇದರಿಂದ ಮಹಿಳೆಯರಿಗೆ ಯೂಸ್ ಆಗ್ತಾ ಇದೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಈ ರೀತಿ ಯೋಜನೆಯನ್ನ ಕೊಟ್ಟಿದ್ರೆ ಬೆಟರ್ ಅಲ್ವಾ, ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಮಾತುಕತೆ ನಡೀತಾ ಇರತ್ತೆ. ಆದ್ರೆ ಇಲ್ಲಿ ಒಂದೊಂದು ಕಂತುಗಳು ಪೆಂಡಿಂಗ್ ಉಳಿತಕ್ಕಂಥದ್ದು, ಲೇಟ್ ಆಗಿ ಬರ್ತಕ್ಕಂಥದ್ದು, ಇದು ಬೇರೆ ಬೇರೆ ರಾಜ್ಯದಲ್ಲಿ ಗೊತ್ತಿಲ್ಲ ಅಷ್ಟೊಂದು. ಆದ್ರೆ ಸದ್ಯಕ್ಕೆ ಹಣ ಅಂತೂ ಕ್ಲಿಯರ್ ಆಗಿ ಜಮಾ ಆಗ್ತಾ ಇದೆ. ಈಗ ಪೆಂಡಿಂಗ್ ಉಳಿದಿದ್ದು 19 ಮತ್ತು 20ನೇ ಕಂತಿನ ಹಣ. ಈಗ 18ನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ, ಅವ್ರಿಗೂ ಕೂಡ ಜಮಾ ಆಗತ್ತೆ. ನಿಮಗೆ ಜಮಾ ಆಗಿಲ್ಲ, ಡೈರೆಕ್ಟ್ ಆಗಿ 19ನೇ ಕಂತಿನ ಹಣನೇ ಬರತ್ತೆ ಅಂತೇನಿಲ್ಲ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದೀರಿ, ಇದು ಸರ್ಕಾರಕ್ಕೂ ಕೂಡ ಗೊತ್ತಿದೆ, ಅದು ಕೂಡ ಹಣ ಜಮಾ ಮಾಡ್ತಾ ಇದ್ದಾರೆ. ಈಗ 18ನೇ ಕಂತಿನ ಹಣ ಆಲ್ರೆಡಿ ರಂಜಾನ್ ಹಿಡ್ಕೊಂಡು ಯುಗಾದಿ ಹಬ್ಬ ಹಿಡ್ಕೊಂಡು ಬರ್ತಾನೆ ಇದೆ. ಇನ್ನು ಈ ಒಂದು ವಾರದಲ್ಲಿ ಕ್ಲಿಯರ್ ಆಗತ್ತೆ ಅನ್ನುವಂತಹ ಮಾಹಿತಿ ಮುನ್ಸೂಚನೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು 19ನೇ ಕಂತಿನ ಹಣದ ಕಡೆ ಬರೋದಾದ್ರೆ 2500 ಕೋಟಿ ಆಲ್ರೆಡಿ ಹಣ ಫಂಡ್ ರಿಲೀಸ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಅಲ್ಲಿಂದ ಒಂದು ಬೆಂಗಳೂರು ಸಮೀಪ ಇರ್ತಕ್ಕಂತಹ 4 ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿದೆ. ಅಲ್ಲಿಂದ ಡೈರೆಕ್ಟ್ ಆಗಿ ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರುತ್ತೆ. ಮತ್ತೆ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಬರ್ಲಿಕ್ಕೆ ಡಿಬಿಟಿ ಟ್ರೆಜರಿ ಮುಖಾಂತರ ಆ ಒಂದು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಕ್ಕಂಥದ್ದು. ಸೊ ಇದು ಪ್ರತಿ ತಿಂಗಳು ಕೂಡ ಎಕ್ಸರ್ಸೈಸ್ ನಡೆಯುತ್ತೆ, ಪ್ರತಿ ಕಂತಿನಲ್ಲಿ ಎಕ್ಸರ್ಸೈಸ್ ನಡೀತಾ ಇರತ್ತೆ. ಓಕೆನಾ. ಮೊದಲು ಈ ಗ್ರಾಮ ಪಂಚಾಯತಿ ಒಂದು ಇದ್ದಿದ್ದಿಲ್ಲ, ಅದನ್ನ ಆಡ್ ಮಾಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ನಿಮ್ಗೆ ಗೊತ್ತಿರಬಹುದು ಆಲ್ರೆಡಿ. ಯಾವ ಕಾರಣಕ್ಕಪ್ಪ ಅಂದ್ರೆ, ಈ ಒಂದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ತನ್ನದೇ ಆದಂತಹ ಕೆಲವೊಂದಿಷ್ಟು ಕೆಲಸಗಳಿರ್ತವೆ. ಸೊ ಅವುಗಳನ್ನೆಲ್ಲನೂ ಕೂಡ ಸೈಡ್ಗಿಟ್ಟು ಬರೀ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಟೈಮ್ ಕೊಡ್ಲಿಕ್ಕೆ ಬರೋದಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳ ಅಥವಾ ಶಾಲಾ ಈ ಒಂದು ಮಹಿಳೆಯರ ಸಾಕಷ್ಟು ಅಲ್ಲೋ ಇಲ್ಲೋ ಕೆಲಸ ಕಾರ್ಯಗಳಿರ್ತವೆ, ಅವನ್ನೆಲ್ಲ ಕೂಡ ನಿಭಾಯಿಸ್ಬೇಕು. ಅದನ್ನೆಲ್ಲನೂ ಕೂಡ ಬಿಟ್ಟು ಒಂದು ಗ್ಯಾರಂಟಿ ಯೋಜನೆಗಾಗಿ ತನ್ನ ಟೈಮ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ಕಡೆನೂ ಕೂಡ ಒಂದ್ ಸ್ವಲ್ಪ ನೋಡ್ಕೊಳ್ಬೇಕು. ಹೀಗಾಗಿ ಗ್ರಾಮ ಪಂಚಾಯಿತಿಗೂ ಕೂಡ ಒಂದ್ ಹಂತದಲ್ಲಿ ಕೆಲಸವನ್ನ ಹಚ್ಚಿದೆ ಅಂತ ಅನ್ಬೋದು. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದ್ರೆ ನಿಮ್ಮ ಖಾತೆಗಳಿಗೆ ಡಿಬಿಟಿ ಟ್ರೆಜರಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಸೊ ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರತ್ತೆ, ಪ್ರತಿ ತಿಂಗಳು ಎಕ್ಸರ್ಸೈಸ್ ನಡೀತಾ ಇರತ್ತೆ. ಇನ್ನು ಹಣ ಜಮಾ ಒಂದು ಕಂತಿನ ಹಣ ಬಿಡುಗಡೆ ಆದ್ರೆ ಬರೀ ನಿಮಗೆ 2-3 ದಿನದಲ್ಲಿ ಕ್ಲಿಯರ್ ಆಗೋದಿಲ್ಲ. ಅದಕ್ಕೋಸ್ಕರ ಟೈಮ್ ತಗೊಳತ್ತೆ, 10 ರಿಂದ 12 ದಿನ ಆದ್ರೂ ಟೈಮ್ ಬೇಕಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಯಾಕಂದ್ರೆ ಸ್ಪೀಡ್ ಆಗಿ ಜಮಾ ಮಾಡ್ಲಿಕ್ಕೆ ಹೋದ್ರೆ ತಾಂತ್ರಿಕ ದೋಷ ಆಗತ್ತೆ. ಒಂದು ವೇಳೆ ತಾಂತ್ರಿಕ ದೋಷ ಆಗಿದ್ರೆ ಮತ್ತು 10 ರಿಂದ 15 ದಿನ ಟೈಮ್ ತಗೊಳ್ಬಹುದು. ಹೀಗಾಗಿ ಒಂದು ಕಂತಿಗೆ 1 ತಿಂಗಳು ತಗೊಳ್ಳೋದೇನಿದೆ 15 ದಿನ ತೆಗೆದುಕೊಳ್ಳಿ, ಸಮಾಧಾನವಾಗಿ ಹಂತ ಹಂತವಾಗಿ ಹಣ ಹಾಕ್ಲಿ ಅನ್ನುವಂತಹ ಅನಿಸಿಕೆ ನಿಮ್ದ ಆಗಿರತ್ತೆ. ಆ ರೀತಿ ನಾವು ಸರ್ಕಾರಕ್ಕೆ ಹಣ ಜಮಾ ಮಾಡಿ ಅಂತ ಹೇಳೋಣ. ಆದ್ರೆ ಕಂತುಗಳನ್ನ ಪೆಂಡಿಂಗ್ ಉಳಿಸ್ಬೇಡಿ ಅಂತ ಈ ರೀತಿ ನಾವು ಒಂದು ಮನವಿ ಮಾಡ್ಕೊಳ್ಳೋಣ. ಸದ್ಯಕ್ಕೆ 19-20ನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಇದೇ ತಿಂಗಳಲ್ಲಿ ಬರ್ಬೇಕಾಗಿರುವಂತದ್ದು. ನೆಕ್ಸ್ಟ್ ಮೇ ನಲ್ಲಿ ಏಪ್ರಿಲ್ ತಿಂಗಳದು, ಜೂನ್ ನಲ್ಲಿ ಮೇ ತಿಂಗಳದ್ದು, ಜುಲೈ ನಲ್ಲಿ ಜೂನ್ ತಿಂಗಳದು, ಈ ರೀತಿ ನಾವು ಹಣವನ್ನ ಒಂದ್ ತಿಂಗಳದ್ದು ಇನ್ನೊಂದ್ ತಿಂಗಳಲ್ಲಿ ಪಡ್ಕೊಳ್ತಾ ಹೋಗೋಣ. ಹೇಗೆ ಸರ್ಕಾರಿ ನೌಕರಸ್ಥರ ಪೇಮೆಂಟ್ ಜಮಾ ಆಗ್ತಾ ಇರತ್ತೆ, ಆ ರೀತಿ ಜಮಾ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಈ ಒಂದು 16 ಜಿಲ್ಲೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದೊಂದಾಗಿ. ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಬರ್ತಾ ಇದೆ ಇದನ್ನ ನಾವು ನೋಡೋದಾದ್ರೆ, ಇಲ್ಲಿ ನೋಡಿ ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಈ ಒಂದು ಜಿಲ್ಲೆಗಳಿಗೆ
ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಈ ಒಂದು 2,000 ಹಣ ಜಮಾ ಆಗ್ತಾ ಇದೆ. ಈಗಾಗ್ಲೇ ನಾನು ಹೇಳಿದ್ದೀನಿ 18ನೇ ಕಂತಿನ ಹಣ ಏನಾದ್ರೂ ಪೆಂಡಿಂಗ್ ಉಳಿದಿದೆ ಆದ್ರೆ ತಲೆ ಕೆಡ್ಸ್ಕೊಳ್ಬೇಡಿ, ಅದನ್ನು ಕೂಡ ಜಮಾ ಆಗ್ತದೆ. ಒಂದು ವೇಳೆ ನಿಮ್ಗೆ 16, 17ನೇ ಕಂತಿನ ಹಣ ಬಂದಿದ್ದೆ ಆದ್ರೆ ಡೆಫಿನೆಟ್ಲಿ 18 ಅಷ್ಟೇ ಅಲ್ಲ, ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗತ್ತೆ. ಯಾರು ಎಲಿಜಿಬಲ್ ಇದ್ರಿ ನಿಮ್ಗೆ ಖಂಡಿತವಾಗ್ಲೂ ಹಣ ಜಮಾ ಆಗತ್ತೆ. ಇಷ್ಟು ಅಪ್ಡೇಟ್ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು, ತಿಳಿಸಿದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.